ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿ ಹೋಗ್ತಾರೆ ಅಂದ್ರೆ ಎಲ್ಲೇ ಒಂದು ಕಡೆ ಸರ್ಕಾರ ಆಂತರಿಕ ಕಚ್ಚಾಡಿಂದ 100% ಪತನ ಆಗುತ್ತೆ. ಇದು ಶತಸಿದ್ಧ. ಕೇಳ್ರಿ, ಇದೊಂದು ನಿಮಿಷ ಮುಗಿಸಿ ಹೊರಡ್ತೀನಿ. ನೋಡಿ, ಹುಟ್ಟುಹಬ್ಬ ಹಿರಿಯರು, ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಮೃದ್ಧಿ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ದೇವಾನ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹುಟ್ಟುಹಬ್ಬ ಇದನ್ನು ರಾಜಕೀಯವಾಗಿ ನಾನು ಬಳಸ್ಕೊ ಮಾಡಲ್ಲ, ಅದು ಅವ್ರವ್ರ ವೈಯಕ್ತಿಕ. ನೋಡಿ, ದೇವಾನ ದೇವತೆಗಳು ಎಲ್ಲೇ ಇದ್ದು ಹಾರೈಸ್ತಾರೆ, ನಾವು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಫಿಸಿಕಲಿ ನಾವು ರೈತರ ಪರ ಹೋರಾಟಕ್ಕಿಳಿತೀವಿ. ಈ ಇಲ್ಲಿಂದ ಸಾಸವಳ್ಳಿ ಬಗ್ಗೆ 3 ದಿವಸಗಳ ಕಾಲ ನಾವು ಹೊನ್ನಾಳಿ ಎಲ್ಲ ಕಡೆ ಕರಪತ್ರ ವಿತರಣೆ ಮಾಡ್ತೀವಿ, ರೈತರ ಜಾಗೃತಿ ಮೂಡಿಸ್ತೀವಿ. ಇಡೀ ನಮ್ಮ ಕ್ಷೇತ್ರ ದಾವಣಗೆರೆ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ವಿ. 2,000 ಅಂತ ಬಂದೇ ಬರ್ತಾರೆ. ಇದು ನೋಡಿ, ಇದು ನಾವು ಯಾವುದೇ ರೈತರನ್ನ ವಾಹನವನ್ನ ಮಾಡಿ ಕರೆತರ್ತಲ್ಲ, ಸ್ವಯಂ ಪ್ರೇರಿತವಾಗಿ ಅವರವರೇ ವಾಹನಗಳಲ್ಲಿ ಬರ್ತಾರೆ. ನಾವು ಯಾರು ಕರೆತಾರಲ್ಲ, ಜಾಗೃತಿ ಮೂಡಿಸಿ 100% ವಿಶ್ವಾಸದಿಂದ ಬರ್ತಾರೆ. ಆದರೆ ಪೊಲೀಸರು ಎಲ್ಲ ಒಂದು ಕಡೆ ಹೋರಾಟ ತಿಕ್ಬೇಕಂತೇಳಿ ಎಲ್ಲ ಆಯಾ ತಾಲೂಕುಗಳಲ್ಲಿ ಹೋರಾಟಗಾರರು ಗಲಾಟೆ ಆಗುತ್ತೆ, ಅದಾಗತ್ತೆ, ಈ ಕಥೆ ಹೇಳ್ತಾರೆ. ಆದರೆ ಈ ಹೋರಾಟಕ್ಕೆ ನಾವು ಇಂಥ ಬೆದರಿಕೆಗಳೆಲ್ಲ ಜಗ್ಗಲ್ಲ, ಬಗ್ಗಲ್ಲ, ಎಲ್ಲದಕ್ಕೂ ಸಿದ್ಧವಾಗಿ ಬಂದೀವಿ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ತ್ಯಾಗ ಬಲಿದಾನದಲ್ಲೇ. ನಮ್ಮ ರೈತರು ನ್ಯಾಯ ಸಿಗಬೇಕಂದ್ರೆ ನಮ್ಮ ಹೋರಾಟದ ಪ್ರತಿಭೆ ಸಿಕ್ಕೇ ಸಿಗುತ್ತಂತ ವಿಶ್ವಾಸ ನಮಗಿದೆ. ಮುಗಿಸೋಣ. ನೋಡ, ಮಾಧ್ಯಮದಲ್ಲಿ ವರದಿ ಆಗ್ತದೆ. ನಮ್ದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಅಧ್ಯಕ್ಷ ವಿಜೇಂದ್ರ ನೇಮಕ ಮಾಡಿದ್ದು ನಮ್ಮ ಕೇಂದ್ರದ ವರಿಷ್ಠರು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ. ನಾವೇನು ನೇಮಕ ಮಾಡಿದ್ದಲ್ಲ. ಅವರು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಅಂದಮೇಲೆ ಬಹಳ ಅತ್ಯಂತ ಪಾರದರ್ಶಕವಾಗಿ ಒಂದ್ ಕಡೆ ಸಂಘರ್ಷನೂ ಮಾಡಿದ್ದಾರೆ ಮತ್ತು ಸಾಮರಸ್ಯದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರ ವಿರುದ್ಧ ಸಂಘರ್ಷ, ಮೂಢ ಹಗರಣ ಹೋರಾಟ ಪಾದಯಾತ್ರೆ ಮಾಡಿದರು, ವಾಲ್ಮೀಕಿ ಹಗರಣ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡಿದರು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರು. ಇಡೀ ರಾಜ್ಯದಲ್ಲಿ ಅವ್ರದೇ ಆದ ಒಂದು ವರ್ಚಸ್ಸಿದೆ. ವಿಜೇಂದ್ರ ಯಡಿಯೂರಪ್ಪನವರು ಯಾವ ರೀತಿ ಮಾಸ್ ಲೀಡ್ರು ರಾಜ್ಯಕ್ಕೆ, ಯಡಿಯೂರಪ್ಪನವರೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ಅಂತ ಒಬ್ಬ ಮಹಾನ್ ನಾಯಕ. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಯಾವ ರೀತಿ ನೋಡ್ತಾರೆ, ಅದೇ ರೀತಿ ಅಟಲ್ ಜಿ ಅವ್ರನ್ನ ಜನ ನೋಡಿದ್ದಾರೆ. ಯಡಿಯೂರಪ್ಪನವರು ಅದೇ ರೀತಿ ಪೂಜನೀಯ ಭಾವದಿಂದ ಗೌರವಿಸ್ತಾರೆ. ವಿಜೇಂದ್ರ ಯಡಿಯೂರಪ್ಪನ ಮಗ ಅಂತ ನಾವು ಇಲ್ಲ, ಆದರೆ ವಿಜೇಂದ್ರ ಅವರು ಕಿರಿಯ ವಯಸ್ಸಿನಲ್ಲಿ ವಿವಿಧ ಹಂತಗಳಲ್ಲಿ ಏನು ಜವಾಬ್ದಾರಿ ಕೊಟ್ಟು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಾಗಿ ಒಂದು ಕಡೆ ಸಂಘರ್ಷ ಮಾಡಿದರೆ ಸರ್ಕಾರ ವಿರುದ್ಧ ಮೂಢ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು ಮತ್ತು ವರ್ಗಾವಣೆಯಲ್ಲಿ ದಂಧ್ಯ ಹೋರಾಟ ಮಾಡಿದ್ದಾರೆ ಮತ್ತು ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಿದ್ದಾರೆ. ವಿಜೇಂದ್ರ ಅವರ ಒಂದು ಕನಸಿದೆ, ಮುಂಬರುವ ಲೋಕಲ್ ಬಾಡೀಸಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತ ಅವ್ರ ಕನಸಿದೆ ಮತ್ತು 2228 ಇಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಂತೇಳಿ ಅವ್ರ ಕನಸಿದೆ. ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಮುಂದುವರಿಸುವಂಥ ವಿಶ್ವಾಸ ನಮಗಿದೆ. ಅವ್ರನ್ನ ಅಧ್ಯಕ್ಷ ಮುಂದುವರಿಸ್ತಾ ವಿಶ್ವಾಸ ನಮಗಿದೆ. ಧನ್ಯವಾದಗಳು. ನೋಡೋಣ, ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲಲ್ಲ. ಈ ಹಾಲಿ ಅಧ್ಯಕ್ಷ ಅಂದರೆ ಖಾಲಿ ಇಲ್ಲದಲ್ಲ, ನಾನು ಯಾಕೆ ಮಾತಾಡಬೇಕು? ಅಧ್ಯಕ್ಷ ಸ್ಥಾನ ಸಮರ್ಥ ನಿರ್ವಹಿಸಿದ್ದಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.